ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದ್ರೆ ರಾಜಧಾನಿ ಕೂಗಳತೆ ದೂರದಲ್ಲೇ ಇರುವ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರೇ ಇಲ್ಲ. ಇಲ್ಲಿನ ನಿವಾಸಿಗಳು ಎದೆ ನೋವು ಬಂದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋ ಆತಂಕದಲ್ಲಿದ್ದಾರೆ. ನಾನೀಗ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಬಳಿ ಇದ್ದೀನಿ. ನಾವು ನೋಡಬಹುದು, ಯಾಕಂದ್ರೆ ಈಗ ಪ್ರತಿದಿನ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎದೆ ನೋವು ಬಂದರೂ ಕೂಡ ಸರ್ಕಾರಿ ಆಸ್ಪತ್ರೆಗಳ ಕದ ತಟ್ಟತಕ್ಕಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ದೇವನಹಳ್ಳಿಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ, ಯಾಕಂದ್ರೆ ಬೆಂಗಳೂರು ಹೊರವಲಯ ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಬರ್ತಕ್ಕಂಥ ಏನು ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಂದು ಕಾರ್ಡಿಯಾಲಜಿಸ್ಟ್, ಒಂದು ಹೃದಯ ತಜ್ಞರು ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವೊಂದು ಉಪಕರಣಗಳು ಕೂಡ ಇಲ್ಲ, ಜೊತೆಗೆ ತಜ್ಞರು ಕೂಡ ಇಲ್ಲ. ಹಾಗಾಗಿ ಇಲ್ಲಿಗೆ ಬರ್ತಕ್ಕಂತ ಏನು ಒಂದು ಎದೆ ನೋವು ಕಾಣಿಸ್ಕೊಂಡಂತಹ ವ್ಯಕ್ತಿಗಳು ಇಡೀ ತಾಲೂಕಾಗಿರ್ಬೋದು ಮತ್ತೆ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ನಿಂದ ಬರ್ತಕ್ಕಂಥ ಪ್ರಯಾಣಿಕರಾಗಿರ್ಬೋದು ನೇರವಾಗಿ ಎದೆ ನೋವು ಕಾಣಿಸ್ಕೊಂಡ್ರೆ ಇಲ್ಲಿಗೆ ಬಂದ್ರೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಗಳು ಸಿಗೋದಿಲ್ಲ. ಯಾಕಂತಂದ್ರೆ ಪ್ರಮುಖವಾಗಿ ಹೃದಯ ತಜ್ಞರು ಇರಬೇಕಾಗುತ್ತೆ, ಸಲಕರಣೆಗಳು ಬೇಕಾಗುತ್ತೆ, ಉಪಕರಣಗಳು ಬೇಕಾಗುತ್ತೆ. ಇವ್ಯಾವೂ ಕೂಡ ಇಲ್ಲ. ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಇಲ್ಲಿ ಇದರ ಮತ್ತೆ ಇಲ್ಲಿ ಸುಮಾರು 10 ಜನ ಕೂಡ ಇಲ್ಲಿಂದ ಶಿಫ್ಟ್ ಮಾಡಿದ್ರು ಅಂತಕ್ಕಂಥದ್ದು ಕೇಳ್ಪಟ್ಟಿದೀವಿ. ನೀವೇನ್ ಹೇಳ್ತೀರಾ? ಇಲ್ಲಿ ಸರ್, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನಾವು ಸಹ ನೋಡ್ತಾ ಇದ್ದೀರಿ, ಹಾಸನ ಆಗಿರ್ಬೋದು, ಕರ್ನಾಟಕದ ಹಲವು ರಾಜ್ಯಗಳಲ್ಲಿ ಹಲವು ಭಾಗಗಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗಿ ತುಂಬಾ ಜನ ಸಾಯ್ತಾ ಇದ್ದಾರೆ. ಈಗ ಈ ಒಂದು ಏರ್ಪೋರ್ಟ್ ಪಕ್ಕದಲ್ಲೇ ಇರುವಂತಹ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಿಕಿತ್ಸೆ ನೀಡೋ ಒಂದು ಉಪಕರಣಗಳಾಗಿರ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವೈದ್ಯಾಧಿಕಾರಿಗಳು ಸಮೇತ ಇಲ್ಲಿಲ್ಲ. ಏನಾದ್ರೂ ಈಗ ಯಾರಿಗಾದ್ರೂ ಒಂದು ಗ್ಯಾಸ್ಟ್ರಿಕ್ ಆದಾಗ ಪ್ಯಾನಿಕ್ ಆಗಿ ಒಂದ್ ಸ್ವಲ್ಪ ಎದೆ ನೋವು ಅಂತ ಬಂದಾಗ್ಲೂ ಸಹ ಇಲ್ಲಿ ಬಂದು ಅದು ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಇನ್ನೇನಾದ್ರೂ ಆಗಿದೆಯಾ ಅಂತ ತಿಳ್ಕೊಳ್ಳೋಷ್ಟು ವ್ಯವಸ್ಥೆನೂ ಸಹ ಇಲ್ಲ. ಏನಾದ್ರೂ ಸಪೋಸ್ ಏನಾದ್ರೂ ತುಂಬಾ ಎದೆ ನೋವು ಅಂತ ಹೇಳಿದ್ರೆ ಒಂದು ECG ಮಾಡ್ತಾರೆ, ಮಾಡ್ಬಿಟ್ಟು ಇಲ್ಲಿಂದ ಜಯದೇವಗೆ ಕಳಿಸ್ಕೊಡ್ತಾರೆ. ಇಲ್ಲಿಂದ ಜಯದೇವಗೆ ಹೋಗ್ಬೇಕಂದ್ರೆ 35ರಿಂದ 40 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಮಧ್ಯದಲ್ಲಿ ಒಂದು ವೇಳೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೂ ಹೇಳಕ್ಕಾಗಲ್ಲ. ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಏರ್ಪೋರ್ಟ್ ಇದೆ, ಏರ್ಪೋರ್ಟ್ ಇಂದ ಸಾಕಷ್ಟು ಜನ ಇಲ್ಲಿ ಒಂದು ಪ್ರವಾಸಿ ತಾಣಗಳಿರೋದ್ರಿಂದ ಸಾಕಷ್ಟು ಜನ ಹೊರದೇಶದಿಂದನೂ ಬರೋರು ಇರ್ತಾರೆ. ಈ ಮಾರ್ಗ ಮಧ್ಯದಲ್ಲಿ ಏನಾದ್ರೂ ಆದಾಗ ಇಲ್ಲಿ ತಗೊಂಬಂದಾಗ ಸರಿಯಾದ ಒಂದು ರೀತಿಯಲ್ಲಿ ಒಂದು ಫಸ್ಟ್ ಏಡ್ ಮಾಡುವಂತ ಒಂದು ವ್ಯವಸ್ಥೆನೂ ಸಮೇತ ಇಲ್ಲ ಅಂತ ಹೇಳ್ತೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಲ್ಲಿ ನಮ್ಮ ಹಾಸ್ಪಿಟಲ್ ಕಳೆದ 1 ತಿಂಗಳಿಂದ ಸುಮಾರು 317 ಜನಗಳು ಹೃದಯ ಸಂಬಂಧಿ ತೊಂದರೆಗಳಿಂದ ಬಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಬಂದವರಿಗೆಲ್ಲ ನಾವು ಕಂಪಲ್ಸರಿ ECG ಮಾಡೇ ಮಾಡ್ತೀವಿ. ECG ಮಾಡಿದ್ರಲ್ಲಿ ನಮಗೆ 317 ಜನದಲ್ಲಿ ಒಟ್ಟು ಕಂಡು ಬಂದಿದ್ದು 16 ಜನಕ್ಕೆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ECG ಇಲ್ಲಿ ದೃಢಪಟ್ಟಿರುತ್ತೆ. ಅಂಥವ್ರನ್ನ ನಾವು ಇಲ್ಲಿ ನಮ್ಮಲ್ಲಿ ಹೃದಯ ಸಂಬಂಧಿ ತಜ್ಞ ವೈದ್ಯರು ಇಲ್ಲದಿರೋದ್ರಿಂದ ನಾವು ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಮಾಡಿ ಜಯದೇವ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿರ್ತೀವಿ. ಯಾರಿಗೂ ಅಂತ 16 ಜನದಲ್ಲಿ ಯಾರಿಗೂ ಇಲ್ಲಿ ಸಾವು ನೋವು ಸಂಭವಿಸಿಲ್ಲ. ಇಲ್ಲಿ ನಮ್ಮ ಹಾಸ್ಪಿಟಲ್ ಕಳೆದ 1 ತಿಂಗಳಿಂದ ಸುಮಾರು 317 ಜನಗಳು ಹೃದಯ ಸಂಬಂಧಿ ತೊಂದರೆಗಳಿಂದ ಬಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಬಂದವರಿಗೆಲ್ಲ ನಾವು ಕಂಪಲ್ಸರಿ ECG ಮಾಡೇ ಮಾಡ್ತೀವಿ. ECG ಮಾಡಿದ್ರಲ್ಲಿ ನಮಗೆ 317 ಜನದಲ್ಲಿ ಒಟ್ಟು ಕಂಡು ಬಂದಿದ್ದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದ್ರೆ ರಾಜಧಾನಿ ಕೂಗಳತೆ ದೂರದಲ್ಲೇ ಇರುವ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರೇ ಇಲ್ಲ. ಇಲ್ಲಿನ ನಿವಾಸಿಗಳು ಎದೆ ನೋವು ಬಂದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋ ಆತಂಕದಲ್ಲಿದ್ದಾರೆ. ನಾನೀಗ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಬಳಿ ಇದ್ದೀನಿ. ನಾವು ನೋಡಬಹುದು, ಯಾಕಂದ್ರೆ ಈಗ ಪ್ರತಿದಿನ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎದೆ ನೋವು ಬಂದರೂ ಕೂಡ ಸರ್ಕಾರಿ ಆಸ್ಪತ್ರೆಗಳ ಕದ ತಟ್ಟತಕ್ಕಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ದೇವನಹಳ್ಳಿಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ, ಯಾಕಂದ್ರೆ ಬೆಂಗಳೂರು ಹೊರವಲಯ ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಬರ್ತಕ್ಕಂಥ ಏನು ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಂದು ಕಾರ್ಡಿಯಾಲಜಿಸ್ಟ್, ಒಂದು ಹೃದಯ ತಜ್ಞರು ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವೊಂದು ಉಪಕರಣಗಳು ಕೂಡ ಇಲ್ಲ, ಜೊತೆಗೆ ತಜ್ಞರು ಕೂಡ ಇಲ್ಲ. ಹಾಗಾಗಿ ಇಲ್ಲಿಗೆ ಬರ್ತಕ್ಕಂತ ಏನು ಒಂದು ಎದೆ ನೋವು ಕಾಣಿಸ್ಕೊಂಡಂತಹ ವ್ಯಕ್ತಿಗಳು ಇಡೀ ತಾಲೂಕಾಗಿರ್ಬೋದು ಮತ್ತೆ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ನಿಂದ ಬರ್ತಕ್ಕಂಥ ಪ್ರಯಾಣಿಕರಾಗಿರ್ಬೋದು ನೇರವಾಗಿ ಎದೆ ನೋವು ಕಾಣಿಸ್ಕೊಂಡ್ರೆ ಇಲ್ಲಿಗೆ ಬಂದ್ರೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಗಳು ಸಿಗೋದಿಲ್ಲ. ಯಾಕಂತಂದ್ರೆ ಪ್ರಮುಖವಾಗಿ ಹೃದಯ ತಜ್ಞರು ಇರಬೇಕಾಗುತ್ತೆ, ಸಲಕರಣೆಗಳು ಬೇಕಾಗುತ್ತೆ, ಉಪಕರಣಗಳು ಬೇಕಾಗುತ್ತೆ. ಇವ್ಯಾವೂ ಕೂಡ ಇಲ್ಲ. ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಇಲ್ಲಿ ಇದರ ಮತ್ತೆ ಇಲ್ಲಿ ಸುಮಾರು 10 ಜನ ಕೂಡ ಇಲ್ಲಿಂದ ಶಿಫ್ಟ್ ಮಾಡಿದ್ರು ಅಂತಕ್ಕಂಥದ್ದು ಕೇಳ್ಪಟ್ಟಿದೀವಿ. ನೀವೇನ್ ಹೇಳ್ತೀರಾ? ಇಲ್ಲಿ ಸರ್, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನಾವು ಸಹ ನೋಡ್ತಾ ಇದ್ದೀರಿ, ಹಾಸನ ಆಗಿರ್ಬೋದು, ಕರ್ನಾಟಕದ ಹಲವು ರಾಜ್ಯಗಳಲ್ಲಿ ಹಲವು ಭಾಗಗಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗಿ ತುಂಬಾ ಜನ ಸಾಯ್ತಾ ಇದ್ದಾರೆ.
ಈಗ ಈ ಒಂದು ಏರ್ಪೋರ್ಟ್ ಪಕ್ಕದಲ್ಲೇ ಇರುವಂತಹ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಿಕಿತ್ಸೆ ನೀಡೋ ಒಂದು ಈ ಉಪಕರಣಗಳಾಗಿರ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವೈದ್ಯಾಧಿಕಾರಿಗಳು ಸಮೇತ ಇಲ್ಲಿಲ್ಲ. ಏನಾದ್ರೂ ಈಗ ಯಾರಿಗಾದ್ರೂ ಒಂದು ಗ್ಯಾಸ್ಟ್ರಿಕ್ ಆದಾಗ ಪ್ಯಾನಿಕ್ ಆಗಿ ಒಂದ್ ಸ್ವಲ್ಪ ಎದೆ ನೋವು ಅಂತ ಬಂದಾಗ್ಲೂ ಸಹ ಇಲ್ಲಿ ಬಂದು ಅದು ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಇನ್ನೇನಾದ್ರೂ ಆಗಿದೆಯಾ ಅಂತ ತಿಳ್ಕೊಳ್ಳೋಷ್ಟು ವ್ಯವಸ್ಥೆನೂ ಸಹ ಇಲ್ಲ. ಏನಾದ್ರೂ ಸಪೋಸ್ ಏನಾದ್ರೂ ತುಂಬಾ ಎದೆ ನೋವು ಅಂತ ಹೇಳಿದ್ರೆ ಒಂದು ECG ಮಾಡ್ತಾರೆ, ಮಾಡ್ಬಿಟ್ಟು ಇಲ್ಲಿಂದ ಜಯದೇವಗೆ ಕಳಿಸ್ಕೊಡ್ತಾರೆ. ಇಲ್ಲಿಂದ ಜಯದೇವಗೆ ಹೋಗ್ಬೇಕಂದ್ರೆ 35ರಿಂದ 40 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಮಧ್ಯದಲ್ಲಿ ಒಂದು ವೇಳೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೂ ಹೇಳಕ್ಕಾಗಲ್ಲ. ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಏರ್ಪೋರ್ಟ್ ಇದೆ, ಏರ್ಪೋರ್ಟ್ ಇಂದ ಸಾಕಷ್ಟು ಜನ ಇಲ್ಲಿ ಒಂದು ಪ್ರವಾಸಿ ತಾಣಗಳಿರೋದ್ರಿಂದ ಸಾಕಷ್ಟು ಜನ ಹೊರದೇಶದಿಂದನೂ ಬರೋರು ಇರ್ತಾರೆ. ಈ ಮಾರ್ಗ ಮಧ್ಯದಲ್ಲಿ ಏನಾದ್ರೂ ಆದಾಗ ಇಲ್ಲಿ ತಗೊಂಬಂದಾಗ ಸರಿಯಾದ ಒಂದು ರೀತಿಯಲ್ಲಿ ಒಂದು ಫಸ್ಟ್ ಏಡ್ ಮಾಡುವಂತ ಒಂದು ವ್ಯವಸ್ಥೆನೂ ಸಮೇತ ಇಲ್ಲ ಅಂತ ಹೇಳ್ತೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಲ್ಲಿ ನಮ್ಮ ಹಾಸ್ಪಿಟಲ್ ಕಳೆದ ಒಂದು ತಿಂಗಳಿಂದ ಸುಮಾರು 317 ಜನಗಳು ಹೃದಯ ಸಂಬಂಧಿ ತೊಂದರೆಗಳಿಂದ ಬಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಬಂದವರಿಗೆಲ್ಲ ನಾವು ಕಂಪಲ್ಸರಿ ECG ಮಾಡೇ ಮಾಡ್ತೀವಿ. ECG ಮಾಡಿದ್ರಲ್ಲಿ ನಮಗೆ 317 ಜನದಲ್ಲಿ ಒಟ್ಟು ಕಂಡು ಬಂದಿದ್ದು 16 ಜನಕ್ಕೆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ECG ಇಲ್ಲಿ ದೃಢಪಟ್ಟಿರುತ್ತೆ. ಅಂಥವ್ರನ್ನ ನಾವು ಇಲ್ಲಿ ನಮ್ಮಲ್ಲಿ ಹೃದಯ ಸಂಬಂಧಿ ತಜ್ಞ ವೈದ್ಯರು ಇಲ್ಲದಿರೋದ್ರಿಂದ ನಾವು ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಮಾಡಿ ಜಯದೇವ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿರ್ತೀವಿ. ಯಾರಿಗೂ ಅಂತ 16 ಜನದಲ್ಲಿ ಯಾರಿಗೂ ಇಲ್ಲಿ ಸಾವು ನೋವು ಸಂಭವಿಸಿಲ್ಲ. ಇಲ್ಲಿ ನಮ್ಮ ಹಾಸ್ಪಿಟಲ್ ಕಳೆದ ಒಂದು ತಿಂಗಳಿಂದ ಸುಮಾರು 317 ಜನಗಳು ಹೃದಯ ಸಂಬಂಧಿ ತೊಂದರೆಗಳಿಂದ ಬಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಬಂದವರಿಗೆಲ್ಲ ನಾವು ಕಂಪಲ್ಸರಿ ECG ಮಾಡೇ ಮಾಡ್ತೀವಿ. ECG ಮಾಡಿದ್ರಲ್ಲಿ ನಮಗೆ 317 ಜನದಲ್ಲಿ ಒಟ್ಟು ಕಂಡು ಬಂದಿದ್ದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದ್ರೆ ರಾಜಧಾನಿ ಕೂಗಳತೆ ದೂರದಲ್ಲೇ ಇರುವ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರೇ ಇಲ್ಲ. ಇಲ್ಲಿನ ನಿವಾಸಿಗಳು ಎದೆ ನೋವು ಬಂದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋ ಆತಂಕದಲ್ಲಿದ್ದಾರೆ. ನಾನೀಗ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಬಳಿ ಇದ್ದೀನಿ. ನಾವು ನೋಡಬಹುದು, ಯಾಕಂದ್ರೆ ಈಗ ಪ್ರತಿದಿನ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎದೆ ನೋವು ಬಂದರೂ ಕೂಡ ಸರ್ಕಾರಿ ಆಸ್ಪತ್ರೆಗಳ ಕದ ತಟ್ಟತಕ್ಕಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ದೇವನಹಳ್ಳಿಯಲ್ಲಿರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ, ಯಾಕಂದ್ರೆ ಬೆಂಗಳೂರು ಹೊರವಲಯ ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಬರ್ತಕ್ಕಂಥ ಏನು ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಂದು ಕಾರ್ಡಿಯಾಲಜಿಸ್ಟ್, ಒಂದು ಹೃದಯ ತಜ್ಞರು ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವೊಂದು ಉಪಕರಣಗಳು ಕೂಡ ಇಲ್ಲ, ಜೊತೆಗೆ ತಜ್ಞರು ಕೂಡ ಇಲ್ಲ. ಹಾಗಾಗಿ ಇಲ್ಲಿಗೆ ಬರ್ತಕ್ಕಂತ ಏನು ಒಂದು ಎದೆ ನೋವು ಕಾಣಿಸ್ಕೊಂಡಂತಹ ವ್ಯಕ್ತಿಗಳು ಇಡೀ ತಾಲೂಕಾಗಿರ್ಬೋದು ಮತ್ತೆ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ನಿಂದ ಬರ್ತಕ್ಕಂಥ ಪ್ರಯಾಣಿಕರಾಗಿರ್ಬೋದು ನೇರವಾಗಿ ಎದೆ ನೋವು ಕಾಣಿಸ್ಕೊಂಡ್ರೆ ಇಲ್ಲಿ ಬಂದ್ರೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಗಳು ಸಿಗೋದಿಲ್ಲ. ಯಾಕೆಂತಂದ್ರೆ ಪ್ರಮುಖವಾಗಿ ಹೃದಯ ತಜ್ಞರು ಇರಬೇಕಾಗುತ್ತೆ, ಸಲಕರಣೆಗಳು ಬೇಕಾಗುತ್ತೆ, ಉಪಕರಣಗಳು ಬೇಕಾಗುತ್ತೆ. ಇವ್ಯಾವೂ ಕೂಡ ಇಲ್ಲ. ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಇಲ್ಲಿ ಇದರ ಮತ್ತೆ ಇಲ್ಲಿ ಸುಮಾರು 10 ಜನ ಕೂಡ ಇಲ್ಲಿಂದ ಶಿಫ್ಟ್ ಮಾಡಿದ್ರು ಅಂತಕ್ಕಂಥದ್ದು ಕೇಳ್ಪಟ್ಟಿದೀವಿ. ನೀವೇನ್ ಹೇಳ್ತೀರಾ? ಇಲ್ಲಿ ಸರ್, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನಾವು ಸಹ ನೋಡ್ತಾ ಇದ್ದೀರಿ, ಹಾಸನ ಆಗಿರ್ಬೋದು, ಕರ್ನಾಟಕದ ಹಲವು ರಾಜ್ಯಗಳಲ್ಲಿ ಹಲವು ಭಾಗಗಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗಿ ತುಂಬಾ ಜನ ಸಾಯ್ತಾ ಇದ್ದಾರೆ. ಈಗ ಈ ಒಂದು ಏರ್ಪೋರ್ಟ್ ಪಕ್ಕದಲ್ಲೇ ಇರುವಂತಹ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಿಕಿತ್ಸೆ ನೀಡೋ ಒಂದು ಉಪಕರಣಗಳಾಗಿರ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವೈದ್ಯಾಧಿಕಾರಿಗಳು ಸಮೇತ ಇಲ್ಲಿಲ್ಲ. ಏನಾದ್ರೂ ಈಗ ಯಾರಿಗಾದ್ರೂ ಒಂದು ಗ್ಯಾಸ್ಟ್ರಿಕ್ ಆದಾಗ ಪ್ಯಾನಿಕ್ ಆಗಿ ಒಂದ್ ಸ್ವಲ್ಪ ಎದೆ ನೋವು ಅಂತ ಬಂದಾಗ್ಲೂ ಸಹ ಇಲ್ಲಿ ಬಂದು ಅದು ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಇನ್ನೇನಾದ್ರೂ ಆಗಿದೆಯಾ ಅಂತ ತಿಳ್ಕೊಳ್ಳೋಷ್ಟು ವ್ಯವಸ್ಥೆನೂ ಸಹ ಇಲ್ಲ. ಏನಾದ್ರೂ ಸಪೋಸ್ ಏನಾದ್ರೂ ತುಂಬಾ ಎದೆ ನೋವು ಅಂತ ಹೇಳಿದ್ರೆ ಒಂದು ECG ಮಾಡ್ತಾರೆ, ಮಾಡ್ಬಿಟ್ಟು ಇಲ್ಲಿಂದ ಜಯದೇವಗೆ ಕಳಿಸ್ಕೊಡ್ತಾರೆ. ಇಲ್ಲಿಂದ ಜಯದೇವಗೆ ಹೋಗ್ಬೇಕಂದ್ರೆ 35ರಿಂದ 40 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಮಧ್ಯದಲ್ಲಿ ಒಂದು ವೇಳೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೂ ಹೇಳಕ್ಕಾಗಲ್ಲ. ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಏರ್ಪೋರ್ಟ್ ಇದೆ, ಏರ್ಪೋರ್ಟ್ ಇಂದ ಸಾಕಷ್ಟು ಜನ ಇಲ್ಲಿ ಒಂದು ಪ್ರವಾಸಿ ತಾಣಗಳಿರೋದ್ರಿಂದ ಸಾಕಷ್ಟು ಜನ ಹೊರದೇಶದಿಂದನೂ ಬರೋರು ಇರ್ತಾರೆ. ಈ ಮಾರ್ಗ ಮಧ್ಯದಲ್ಲಿ ಏನಾದ್ರೂ ಆದಾಗ ಇಲ್ಲಿ ತಗೊಂಬಂದಾಗ ಸರಿಯಾದ ಒಂದು ರೀತಿಯಲ್ಲಿ ಒಂದು ಫಸ್ಟ್ ಏಡ್ ಮಾಡುವಂತ ಒಂದು ವ್ಯವಸ್ಥೆನೂ ಸಮೇತ ಇಲ್ಲ ಅಂತ ಹೇಳ್ತೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಲ್ಲಿ ನಮ್ಮ ಹಾಸ್ಪಿಟಲ್ ಕಳೆದ ಒಂದು ತಿಂಗಳಿಂದ ಸುಮಾರು 317 ಜನಗಳು ಹೃದಯ ಸಂಬಂಧಿ ತೊಂದರೆಗಳಿಂದ ಬಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಬಂದವರಿಗೆಲ್ಲ ನಾವು ಕಂಪಲ್ಸರಿ ECG ಮಾಡೇ ಮಾಡ್ತೀವಿ. ECG ಮಾಡಿದ್ರಲ್ಲಿ ನಮಗೆ 317 ಜನದಲ್ಲಿ ಒಟ್ಟು ಕಂಡು ಬಂದಿದ್ದು 16 ಜನಕ್ಕೆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ECG ಇಲ್ಲಿ ದೃಢಪಟ್ಟಿರುತ್ತೆ. ಅಂಥವ್ರನ್ನ ನಾವು ಇಲ್ಲಿ ನಮ್ಮಲ್ಲಿ ಹೃದಯ ಸಂಬಂಧಿ ತಜ್ಞ ವೈದ್ಯರು ಇಲ್ಲದಿರೋದ್ರಿಂದ ನಾವು ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಮಾಡಿ ಜಯದೇವ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿರ್ತೀವಿ. ಯಾರಿಗೂ ಅಂತ 16 ಜನದಲ್ಲಿ ಯಾರಿಗೂ ಇಲ್ಲಿ ಸಾವು ನೋವು ಸಂಭವಿಸಿಲ್ಲ.
ಇಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಕಳೆದ ಒಂದು ತಿಂಗಳಿಂದ ಸುಮಾರು 317 ಜನಗಳು ಹೃದಯ ಸಂಬಂಧಿ ತೊಂದರೆಗಳಿಂದ ಬಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಬಂದವರಿಗೆಲ್ಲ ನಾವು ಕಂಪಲ್ಸರಿ ECG ಮಾಡೇ ಮಾಡ್ತೀವಿ. ECG ಮಾಡಿದ್ರಲ್ಲಿ ನಮಗೆ 317 ಜನದಲ್ಲಿ ಒಟ್ಟು ಕಂಡು ಬಂದಿದ್ದು